ಚಳಿಗಾಲದಲ್ಲಿ ಮಂಡಿ ನೋವು, ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ, ಸ್ನಾಯುಗಳನ್ನು ಸಡಿಲಗೊಳಿಸಿ, ನೋವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವುರಹಿತ ಜೀವನ ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಭಾರತಕ್ಕೆ ಅತಿ ಹೆಚ್ಚು ಅಕ್ರಮವಾಗಿ ವಲಸೆ ಬರುವಂಥವ್ರು ಅಂದ್ರೆ ಒಂದು ಈ ಬಾಂಗ್ಲಾದೇಶಿಗರು, ಬಿಟ್ರೆ ಈ ನೇಪಾಳಿಗರು. ಬೇರೆ ಬೇರೆ ಕಡೆಗಳಲ್ಲಿ ಇವರೆಲ್ಲರೂ ಕೂಡ ಕೆಲಸಕ್ಕೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಕಡಿಮೆ ಕೂಲಿ ಕೆಲಸಕ್ಕೆ ಸಿಗ್ತಾರೆ ಎನ್ನುವ ಕಾರಣಕ್ಕಾಗಿ ಅಥವಾ ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸಿಗ್ತಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅಕ್ರಮ ವಲಸಿಗರ ಬಗ್ಗೆ ಆಗಾಗ ಪೊಲೀಸರು ಎಚ್ಚರಿಕೆಯನ್ನು ನೀಡ್ತಾನೆ ಇರ್ತಾರೆ. ಜೊತೆಗೆ ಸಾಕಷ್ಟು ಮಂದಿಯೂ ಕೂಡ ಹೇಳ್ತಿರ್ತಾರೆ ಇವರಿಂದ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಅವರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನಮ್ಮ ಸರ್ಕಾರಗಳಂತೂ ನಿದ್ರೆ ಮಾಡ್ತಾ ಇದ್ದಾವೆ ಬಿಡಿ. ಒಂದು ಕಡೆಯಿಂದ ಅಲ್ಲಿ ಗಡಿಯನ್ನ ಭದ್ರಗೊಳಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಆ ಗಡಿ ಸುಳಿ ನಮ್ಮ ದೇಶದ ಒಳಗಡೆ ಬರ್ತಾ ಇದ್ದಾರೆ. ಅದಾದ ಬಳಿಕ ಇಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅವರು ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಇಲ್ಲಿಂದಲೂ ಕೂಡ ಅವರನ್ನ ಹೊರಗಡೆ ಕಳಿಸೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಅಂದ್ರೆ ಕೇಂದ್ರ, ರಾಜ್ಯ ಎಲ್ಲ ಸರ್ಕಾರಗಳ ಫೇಲ್ಯೂರಿಂದಾಗಿ ಅವರೆಲ್ಲ ಕಡೆಗಳಲ್ಲೂ ಕೂಡ ಇದೀಗ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಆರಂಭದಲ್ಲಿ ಅವರೆಲ್ಲರೂ ಕೂಡ ಕೇವಲ ಬೆಂಗಳೂರಲ್ಲಿ ಮಾತ್ರ ಇದ್ರು. ಈಗ ಹಳ್ಳಿಗೂ ಕೂಡ ಹೋಗಿಬಿಟ್ಟಿದ್ದಾರೆ. ನೀವೀಗ ಚಿಕ್ಕಮಗಳೂರು ಕಾಫಿ ಪ್ಲಾಂಟೇಶನ್ಗೆ ಅಥವಾ ಶಿವಮೊಗ್ಗ ಭಾಗಕ್ಕೆ ಹೋದರೆ ಅಥವಾ ಹಾಸನ ಈ ಭಾಗಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇವರೇ ತುಂಬಿ ತುಳುಕ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಾಫಿ ಪ್ಲಾಂಟ್ನ ಮಾಲೀಕರು ಕಡಿಮೆ ಕೂಲಿಗೆ ಸಿಗ್ತಾರೆ, ಕಡಿಮೆ ಸಂಬಳಕ್ಕೆ ಸಿಗ್ತಾರೆ, ಹೆಚ್ಚೇನು ಡಿಮ್ಯಾಂಡ್ ಮಾಡೋದಿಲ್ಲ ಎನ್ನುವ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಕೆಲಸಕ್ಕೆ ಸೇರಿಸ್ಕೊಂಡು ಬಿಡ್ತಾರೆ. ಆದರೆ ತುಂಬ ಜನ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ, ಒಂದಲ್ಲ ಒಂದು ದಿನ ಇವರು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ಯಾಕಂದರೆ ತುಂಬ ಕಡೆಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಗಾಂಜಾ, ಡ್ರಗ್ಸು, ಕಳ್ಳತನ, ದರೋಡೆ ಅದೆಲ್ಲದರಲ್ಲೂ ಕೂಡ ಭಾಗಿಯಾಗುವಂಥವ್ರು ಇವರೇ. ಯಾಕೆ ಇಷ್ಟೆಲ್ಲ ಪೀಠಿಗೆಯನ್ನು ಹಾಕಿದೆ ಅಂದರೆ ಅದೇ ನೇಪಾಳಿ ದಂಪತಿಯಿಂದ ಒಂದು ಕಡೆ ದೊಡ್ಡ ಮಟ್ಟಿಗಿನ ಸಮಸ್ಯೆ ಸೃಷ್ಟಿಯಾಗಿಬಿಟ್ಟಿದೆ. ಬಂಧುಗಳೇ, ನೇಪಾಳಿ ದಂಪತಿ ಕೆಲಸಕ್ಕೆ ಸೇರಿ ಹೆಚ್ಚು ಕಡಿಮೆ 20 ದಿನ ಆಗಿತ್ತು. ಮತ್ತೊಮ್ಮೆ ಕೇಳಿಸಿಕೊಳ್ಳಿ, ಕೆಲಸಕ್ಕೆ ಸೇರಿ ಬರೀ 20 ದಿನ ಆಗಿತ್ತಷ್ಟೇ. ಹಟ್ಟರ ಒಳಗಾಗಿ ತಮ್ಮ ಕೈ ಚಳಕವನ್ನು ತೋರಿಸ್ಬಿಟ್ಟಿದ್ದಾರೆ. ಕದ್ದಿದ್ದು ಎಷ್ಟು ಗೊತ್ತಾ? ನೀವು ನಂಬಲ್ಲಾದ್ರೂ ನಂಬಲೇಬೇಕಾಗಿರುವಂಥ ವಿಚಾರ. ಬರೋಬ್ಬರಿ 18 ಕೋಟಿ ಮೌಲ್ಯದ ಚಿನ್ನ, 18 ಕೋಟಿ ಮೌಲ್ಯ, 11 ಕೆಜಿಯಷ್ಟು ಚಿನ್ನ, ಬೆಳ್ಳಿ 5 ಕೆಜಿ, ವಜ್ರ, 2 ಐಫೋನು, ಅದೇ ರೀತಿಯಾಗಿ 11 ಲಕ್ಷ ರೂಪಾಯಿ ನಗದು ಎಲ್ಲವನ್ನೂ ಕೂಡ ಲಾಕರ್ನಲ್ಲಿ ಇಟ್ಟಿದ್ರಂತೆ. ಎಲ್ಲವನ್ನು ಕೂಡ ಕದ್ದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಗುಡಿಸಿ ಗಂಡಾಂತರ ಮಾಡಿಬಿಟ್ಟಿದ್ದಾರೆ. ಈಗ ಎಂಥ ಇದು ಅಂತ ಹೇಳಿ ಈ ನೇಪಾಳಿಗರ ಬಗ್ಗೆ ಪೊಲೀಸರು ಎಚ್ಚರಿಕೆನ ಕೊಡ್ತಾನೆ ಇರ್ತಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅಂತ ಹೇಳಿ. ಅಂದರೆ ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನಿರುವಂಥ ಮನೆ ಸುತ್ತಮುತ್ತನೂ ಕೂಡ ಸಾಕಷ್ಟು ನೇಪಾಳಿಗರು ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ತುಂಬ ಜನ ಹೊಟ್ಟೆಪಾಡಿನ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ. ಅಲ್ಲಿ 108 ಸಮಸ್ಯೆ ಎನ್ನುವಂಥ ಕಾರಣಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಾರೆ. ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಹೆಚ್ಚಿನವರಿಂದ ಕಿರಿಕಿರಿ ಅಂಥದ್ದೇನು ಕೂಡ ಈ ಭಾಗದಲ್ಲಿ ಆಗ್ತಾ ಇಲ್ಲ. ಆದರೆ ಹಾಗಂತ ಮಾತ್ರ ಎಲ್ಲ ಕಡೆಗೂ ಹಾಗೆ ಅಂತಲ್ಲ. ಸಾಕಷ್ಟು ನೇಪಾಳಿಗರ ಬಗ್ಗೆ ಕಂಪ್ಲೇಂಟ್ಸ್ ಕೇಳಿ ಬರ್ತಾನೆ ಇರುತ್ತೆ. ಯಾಕೆ ಅಂದರೆ ಬೇರೆ ಕಡೆಗಳಲ್ಲಾದರೂ ನಮ್ಮದು ಗಡಿ ಒಂದಷ್ಟು ಸ್ಟ್ರಿಕ್ಟ್ ಇದೆ, ಇಲ್ಲಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋಗೋದು ಬಹಳ ಕಷ್ಟ. ಆದರೆ ಭಾರತ ಮತ್ತು ನೇಪಾಳ ಒಂದು ರೀತಿಯಲ್ಲಿ ಮುಕ್ತವಾದಂಥ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಅಲ್ಲಿಗೆ ವೀಸಾ ಬೇಕಿಲ್ಲ, ಪಾಸ್ಪೋರ್ಟ್ ಬೇಕಿಲ್ಲ, ಏನೂ ಬೇಕಿಲ್ಲ, ಮುಕ್ತವಾಗಿ ಓಡಾಟೋದಕ್ಕೆ ಅವಕಾಶ ಇದೆ. ಹೀಗಾಗಿ ಇಲ್ಲಿ ಕದ್ದಂಥವ್ರು ಅಲ್ಲಿಗೆ ಆರಾಮಾಗಿ ಎಸ್ಕೇಪ್ ಆಗಿಬಿಡಬಹುದು ಎನ್ನುವಂಥ ಯೋಚನೆಯನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಇಲ್ಲೊಮ್ಮೆ ಕದ್ದು ಅಲ್ಲಿಗೆ ಎಸ್ಕೇಪ್ ಆಗಿಬಿಟ್ರು ಅಂತಾದರೆ ನಮ್ಮ ಪೊಲೀಸರಿಗೂ ಕೂಡ ದೊಡ್ಡ ಸವಾಲು. ಯಾಕಂದರೆ ಅಲ್ಲಿನ ಕಾನೂನು ಬೇರೆ, ಅಲ್ಲಿನ ಪೊಲೀಸರು ಇವರಿಗೆ ಸಹಕರಿಸೋದಿಲ್ಲ. ಅಲ್ಲಿನ ಪೊಲೀಸರು ಯಾವುದೋ ಲಂಚದ ಆಸೆಗೆ ಬಿದ್ದು ಅವ್ರ ಜೊತೆಗೆ ಶಾಮೀಲಾಗ್ಬಿಟ್ರು ಅಂದ್ರೆ ಮುಗೀತು ಕತೆ, ಗೋವಿಂದ. ನಾವು ಮೇಲೆ ತಲೆ ಎತ್ಕೊಂಡು ನೋಡ್ಬೇಕಷ್ಟೇ, ತಲೆ ಎತ್ಕೊಂಡು ಅಯ್ಯೋ ಹೋಯ್ತಲ್ಲ ಅಂತ ಹೇಳಿ. ಇವ್ರ ವಿಚಾರಕ್ಕೆ ಬರ್ತೀನಿ ಕೇಳಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಘಟನೆ ಇದು. ಅಂದರೆ ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಅದ್ರ ದುಡ್ಡು ಕಳ್ಕೊಂಡಂತವ್ರಿಗೆ ಪಾಪ ಹೊಟ್ಟೆ ಉರಿಯುತ್ತೆ. ಅದ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಏನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಬೆಂಗಳೂರಿನ ಮಾರತಹಳ್ಳಿಯ ಯಮನೂರಿನಲ್ಲಿ ಇರುವಂಥ ದಂಪತಿ, ಬಿಲ್ಡರ್ ಅವರು ಶಿವಕುಮಾರ್ ಅಂತ, ಹಾಗೆ ಅವರ ಪತ್ನಿ ಹೆಸರು ಮಾಲಿನಿ. ಸಾಕಷ್ಟು ವರ್ಷಗಳಿಂದ ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇವತ್ತು ದೊಡ್ಡದಾಗಿರುವಂಥ ಬಂಗಲೆ ಇದೆ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಅವರೇ ಹೇಳೋ ಪ್ರಕಾರ 30 ವರ್ಷದ ಸಂಪಾದನೆಯಂತೆ. ಅಂದರೆ 18 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ವಜ್ರ ಎಲ್ಲವನ್ನು ಕೂಡ ಅವರು ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಅವರ 2 ಹೆಣ್ಮಕ್ಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಅವರು ಚಿನ್ನನೂ ಕೂಡ ಇಲ್ಲೇ ಇಟ್ಕೊಂಡಿದ್ರಂತೆ, ಹಾಗೆ ಸೊಸೆ ಚಿನ್ನನೂ ಕೂಡ ಇಲ್ಲೇ ಇತ್ತಂತೆ. ಹಾಗೆ ಅವರ ಪೂರ್ವಜರಿಂದ ಬಂದಂಥ ಒಂದಷ್ಟು ಚಿನ್ನ ಅದನ್ನು ಕೂಡ ಅಲ್ಲೇ ಇಟ್ಟಿದ್ರಂತೆ. ಏನು ಮಾಡಿದ್ರು ಅಂದರೆ ನೀಟಾಗಿ ಮನೆಯಲ್ಲೇ ಒಂದು ಲಾಕರ್ ಮಾಡಿಸಿದ್ದಾರೆ. ಬ್ಯಾಂಕಲ್ಲಿ ಇಟ್ಟಿಲ್ಲ ಇವರು, ಮನೆಯಲ್ಲೇ ಒಂದು ಯಾರು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರು ಅಂದ್ಕೊಂಡು ಒಂದು ನೀಟಾಗಿ ಒಂದು ಲಾಕರನ್ನು ಮಾಡಿಸಿದ್ದಾರೆ. ಲಾಕರ್ನ ಒಳಗಡೆ ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸಿಟ್ಬಿಟ್ಟಿದ್ದಾರೆ. ಏನಾಯ್ತು ಅಂದರೆ ಇವ್ರ ಮನೆಯಲ್ಲಿ ನೇಪಾಳಿ ದಂಪತಿ ಇಬ್ರು ಮುಂಚೆ ಕೆಲಸವನ್ನ ಮಾಡ್ತಾ ಇದ್ರಂತೆ. ಅವರಿಬ್ರು ಕೂಡ ಕೆಲಸವನ್ನ ಬಿಡುವಂತ ಸಂದರ್ಭದಲ್ಲಿ ಇವರಿಬ್ಬರನ್ನ ಸೇರಿಸಿ, ಕಳ್ತನ ಮಾಡಿದ್ದಾರಲ್ಲ ಇವರಿಬ್ಬರನ್ನ, ದಿನೇಶ್ ಮತ್ತೆ ಕಮಲಾ ಅಂತ ಇವರ ಹೆಸರು, ಇವರಿಬ್ಬರನ್ನ ಸೇರಿಸಿ ಅವರು ಕೆಲಸವನ್ನ ಬಿಟ್ಟಿದ್ದಾರಂತೆ.
ಇದ್ಯಾಕೋ ಸ್ವಲ್ಪ ಅನುಮಾನದ ರೀತಿಯಲ್ಲಿದೆ. ಅವರು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ನಾವು ಈಗಲೇ ಆರೋಪವನ್ನು ಮಾಡೋದು ಸರಿಯಲ್ಲ, ಆದರೆ ಅನುಮಾನ ಅಂತೂ ಸಹಜವಾಗಿ ಬರುತ್ತೆ. ಒಟ್ಟಾರೆಯಾಗಿ ಇವರಿಬ್ಬರನ್ನ ಕೆಲಸಕ್ಕೆ ಸೇರಿಸಿ ಅವರಿಬ್ಬರು ಕೆಲಸವನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಇವರಿಬ್ಬರು ಕೆಲಸಕ್ಕೆ ಸೇರಿ ಹೆಚ್ಚು ಕಡಿಮೆ ಒಂದು 20 ದಿನ ಆಗಿತ್ತು. ಇನ್ನೂ ಮನೆಯ ಮಾಲೀಕರು ಎಷ್ಟು ಇದಾಗ್ಬಿಟ್ರು ಅಂದ್ರೆ ಆಧಾರ್ ಕಾರ್ಡ್ ಪದೇ ಪದೇ ಕೇಳ್ತಾ ಇದ್ರಂತೆ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಪ್ಪ ಅಂತ ಹೇಳಿ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಅವ್ರು ಹಂಗೆ ಕತೆ ಹೇಳ್ಕೊಂಡು ಬಂದಿದ್ದಾರೆ. ಅವ್ರ ಆಧಾರ್ ಕಾರ್ಡ್ ಏನು ಕೂಡ ಕೊಟ್ಟಿಲ್ಲ. ಅವ್ರು ಹೇಳಿದ್ದೇನು, ನಾವಿಬ್ರು ಕೂಡ ನೇಪಾಳದಿಂದ ಬಂದಿದ್ದೇವೆ, ಮುಂಚೆ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಬಹಳ ಪರಿಚಯ ಇದ್ದೇವೆ, ಇಷ್ಟು ಮಾತ್ರ ಹೇಳಿದ್ರು. ಕೇವಲ ಆ ನಂಬಿಕೆಯ ಆಧಾರದ ಮೇಲೆ ಇವರು ಕೆಲಸಕ್ಕೆ ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇವರು 20 ದಿನದಿಂದಲೂ ಕೂಡ ಮಾಡ್ತಿದ್ದ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲಿ ಚಿನ್ನ ಇದೆ, ಎಲ್ಲಿ ನಗದು ಇದೆ, ಎಲ್ಲಿ ಏನೇನನ್ನ ಕೂಡಿಟ್ಟಿದ್ದಾರೆ ಅದನ್ನ ಗಮನಿಸ್ತಾ ಇದ್ರು ಅಂತ ಕಾಣುತ್ತೆ. ಕೆಲಸ ಏನೂ ಮಾಡಿಲ್ಲ ಅಂತ ಅನ್ಸುತ್ತೆ. ಅಂತಿಮವಾಗಿ ಏನಾಗಿದೆ ಅಂದ್ರೆ, ಮನೆಯ ಮಾಲೀಕ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ. ಈ ಬಾಲಿ ಆ ಕಡೆಗಳ ವಿದೇಶ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ. ಅವರ ಮಗ ಏನೋ ಮನೆಯಲ್ಲಿ ಇದ್ರಂತೆ. ಅವ್ರ ಮಗನೂ ಕೂಡ ಯಾವುದೋ ಒಂದು ಪೂಜೆ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದಾಗ ಮತ್ತೊಬ್ರು ಮೇನ್ ಕೆಲಸಕ್ಕೆ ಅಂತ ಅವ್ರ ಮನೇಲಿದ್ರು, ಓರ್ವ ಮಹಿಳೆ, ಅವರನ್ನ ಬಿಟ್ಟು ಹಾಗೆ ಇವರಿಬ್ಬರನ್ನ ಬಿಟ್ಟು ಇವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. 25ನೇ ತಾರೀಕು ಮನೆಯಲ್ಲಿ ಮಾಲೀಕರು ಅಂತ ಅನ್ಸ್ಕೊಂಡಂಥವ್ರು ಯಾರು ಕೂಡ ಇರಲಿಲ್ಲ. ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದು ಕೆಲಸ ಮಾಡುವಂಥವ್ರು ಮಾತ್ರ ಇರ್ತಾರೆ. ಹೀಗಿದ್ದಾಗಲೇ ಆ ದಿನೇಶ್ ಏನು ಮಾಡಿದ್ದಾನೆ ಅಂದ್ರೆ, ತನ್ನ ಪತ್ನಿ ಕಮಲಾ ಮೂಲಕ ಈ ಮತ್ತೊಬ್ರು ಮನೆ ಕೆಲಸದವ್ರು ಇದ್ರಲ್ಲ ಅವರ ಅಟೆನ್ಷನ್ ಅನ್ನ ಬೇರೆ ಕಡೆಗೆ ತಿರುಗಿಸಿ, ಅಂದ್ರೆ ಅವ್ರನ್ನ ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗಿ ಏನೋ ನೆಪವನ್ನ ಹೇಳಿ ಕರ್ಕೊಂಡು ಹೋಗಿ ಈತ ಏನು ಮಾಡಿದ್ದಾನೆ ಅಂದ್ರೆ, ಇನ್ನೊಂದಷ್ಟು ನೇಪಾಳಿಗರನ್ನ ಮನೆಗೆ ಕರೆಸ್ಕೊಂಡಿದ್ದಾನೆ ಈತ. ಇನ್ನೊಂದಷ್ಟು ನೇಪಾಳಿಗರು ಸಲಾಕೆ ಅಂತದೆಲ್ಲವನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಬಂದವರು ಏನು ಮಾಡಿದ್ದಾರೆ ಅಂದ್ರೆ, ಆ ಲಾಕರನ್ನ ಚೆನ್ನಾಗಿ ಆ ಸಲಾಕೆಗಳಿಂದ ಗುದ್ದಿ ಆ ಲಾಕರನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ. ನೆಲಮಹಡಿಯಲ್ಲಿ ಒಂದು ಲಾಕರ್ ಇತ್ತಂತೆ, ಬೆಡ್ರೂಮ್ ಹತ್ರ ಒಂದು ಲಾಕರ್ ಇತ್ತಂತೆ. ಎರಡನ್ನೂ ಕೂಡ ನೀಟಾಗಿ ಓಪನ್ ಮಾಡಿದ್ದಾರೆ. ಒಳಗಡೆ ಏನೇನಿತ್ತು ಎಲ್ಲವನ್ನೂ ಕೂಡ ದೋಚ್ಕೊಂಡು ಸ್ವಲ್ಪ ಹೊತ್ತಿಗೆ ಅವರಿಬ್ರು ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಮನೇಲಿ ಮತ್ತೊಬ್ರು ಮೇನ್ ಕೆಲಸದವ್ರು ಇದ್ರಲ್ಲ, ಅವ್ರು ನೋಡಿದ್ದಾರೆ, ಅವರು ಶಾಕು. ಅವ್ರು ತಕ್ಷಣ ಮನೆ ಮಾಲೀಕರಿಗೆ ಫೋನ್ ಮಾಡಿದ್ದಾರೆ, ಹೀಗೀಗ ಅವರಿಬ್ರು ಇದ್ರಲ್ಲ ಗಂಡ ಹೆಂಡತಿ, ಇಬ್ರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂತ. ಅವರು ಬಂದು ನೋಡ್ತಾರೆ, ಮನೆಯಲ್ಲಿ ಇದ್ದಿದ್ದು ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದಾದ ಬಳಿಕ CCTV ದೃಶ್ಯವನ್ನ ಪರಿಶೀಲಿಸಿದಾಗ ಅವರಿಗೆ ಒಂದಷ್ಟು ದೃಶ್ಯಗಳು ಮಾತ್ರ ಕಂಡು ಬಂದಿದ್ದಾವೆ. ಸದ್ಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸಿದ್ದಾರೆ. ಇಲ್ಲಿಯವರೆಗೂ ಕೂಡ ಪೊಲೀಸರು ಯಾವುದನ್ನು ಬಹಿರಂಗಗೊಳಿಸಿಲ್ಲ, ಸುಳಿವು ಸಿಕ್ಕಿಲ್ಲ, ಅಥವಾ ಸಿಕ್ಕಿದ್ದರೂ ಸಿಕ್ಕಿರಬಹುದು. ಗೌಪ್ಯವಾಗಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರಬಹುದು. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಈ ರೀತಿಯಾಗಿ ನೇಪಾಳಿಗರು ಬರ್ತಾರಲ್ಲ, ಇವರಲ್ಲಿ ಒಂದಷ್ಟು ಮಂದಿ ಈ ರೀತಿಯಾಗಿ ದೋಚುವಂತ ಉದ್ದೇಶದಿಂದಲೇ ಬಂದಿರ್ತಾರೆ. ಅವ್ರದ್ದು ದೊಡ್ಡದಾಗಿರುವಂತ ನೆಟ್ವರ್ಕ್. ಈಗ ಚಿನ್ನ ಬೆಳ್ಳಿ ಎಲ್ಲವನ್ನು ಕೂಡ ಕದ್ಕೊಂಡು ಹೋದ್ರಲ್ಲ, ಅವರೇ ನೇರವಾಗಿ ಮಾರಾಟವನ್ನ ಮಾಡೋದಿಲ್ಲ. ಅದೊಂದು ದೊಡ್ಡದಾದಂಥ ನೆಟ್ವರ್ಕ್ ಇರುತ್ತೆ. ಇದನ್ನು ತಗೊಂಡು ಹೋಗಿ ಇನ್ಯಾರ ಹತ್ರನೋ ಕೊಡ್ತಾರೆ. ಅವರಿಂದ ಒಂದಷ್ಟು ಕಮಿಷನ್ ಅನ್ನ ಇವ್ರು ಪಡ್ಕೊಳ್ತಾರೆ. ಆ ನೆಟ್ವರ್ಕ್ನ ಮೂಲಕ ಅದು ಹಿಂಗೆ 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 ಅಂತ ಸಾಕ್ತಾ ಅದನ್ನ ಯಾರೋ ಹತ್ರ ಮೊದಲೇ ಫಿಕ್ಸ್ ಮಾಡ್ಕೊಂಡು ಅವ್ರ ಹತ್ರ ಮಾರಾಟವನ್ನ ಮಾಡಿ, ಅದಾದ ಬಳಿಕ ಸೀದಾ ನೇಪಾಳಕ್ಕೆ ಪಟ್ ಅಂತ ಎಸ್ಕೇಪ್ ಆಗಿಬಿಡ್ತಾರೆ. ನೇಪಾಳಕ್ಕೊಮ್ಮೆ ಹೋಗಿ ಸೇರ್ಕೊಂಡು ಬಿಟ್ರು ಅಂದ್ರೆ ಮುಗೀತು ಕತೆ. ಅವ್ರನ್ನ ಹಿಡಿಯೋದು ಬಹಳ ಕಷ್ಟ. ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅಲ್ಲಿನ ಕಾನೂನು ಬೇರೆ, ಅಲ್ಲಿನ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಸಹಕಾರವನ್ನ ಕೊಡೋದಿಲ್ಲ. 108 ಸಮಸ್ಯೆ, ಪೊಲೀಸರಿಗೂ ದೊಡ್ಡ ತಲೆನೋವಾಗಿ ಹೋಗ್ಬಿಡುತ್ತೆ. ಅಥವಾ ಅಲ್ಲಿ ಪೊಲೀಸರು ಲಂಚದ ಆಸೆಗೋ ಅಥವಾ ಇನ್ನೊಂದು ದುಡ್ಡಿನ ಆಸೆಗೋ ಅವರು ಕೂಡ ಇಂಥವ್ರಿಗೆ ಸಾಥನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ ಕತೆ. ಅಂದ್ರೆ ಇದು ಅತಿ ದೊಡ್ಡದಾಗಿರುವಂತ ನೆಟ್ವರ್ಕ್. ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಎಚ್ಚರಿಕೆ ಪಾಠ ಆಗಲಿ ಅಥವಾ ಎಚ್ಚರಿಕೆ ಸಂದೇಶ ಆಗಲಿ. ಮನೆಯಲ್ಲೇ ಚಿನ್ನ ಬೆಳ್ಳಿ ದುಡ್ಡು ಯಾಕೆ ಇಟ್ಕೊಂಡಿದ್ರು, ಬ್ಯಾಂಕಲ್ಲಿ ಇಡ್ಬೋದಿತ್ತಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ಅದು ತುಂಬಾ ಜನ ಹಂಗೆ ಮಾಡ್ತಾರೆ, ಅದು ಬೇರೆಯದ್ದೇ ಪ್ರಶ್ನೆ. ನಾನಿಲ್ಲಿ ಹೇಳ್ತಾ ಇರೋದು ಈ ನೇಪಾಳಿ ವಲಸಿಗರಿಗೆ ಸಂಬಂಧಪಟ್ಟ ಹಾಗೆ. ಇವ್ರು ಅದು ಹೇಗೆ ಆಧಾರ್ ಕಾರ್ಡ್ ತಗೊಳ್ಳದೆ ಅವ್ರನ್ನ ನಂಬಿದ್ರು, ಅದು ಹೇಗೆ ಇವ್ರನ್ನ ನಂಬಿ ಮನೆಯಲ್ಲಿ ಬಿಟ್ಟು ಹೋದ್ರು, ಇವ್ರು ದಡ್ತನ ಅನ್ನಬೇಕು ಅಥವಾ ಅತಿಯಾದಂಥ ನಂಬಿಕೆ, ಅತಿಯಾದಂಥ ಒಳ್ಳೆತನ ಅನ್ನಬೇಕು, ಯಾವುದು ಕೂಡ ಗೊತ್ತಿಲ್ಲ ನೋಡಿ. ಇದು ಆಗಿರುವಂಥ ಇನ್ಸಿಡೆಂಟ್ ಇದು. ಪೊಲೀಸರು ಹಿಂದೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೇಪಾಳಿ ವಲಸಿಗರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತೀರಿ ಅಂತಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಕೊಡಿ, ದಯವಿಟ್ಟು ಅವರ ಹಿನ್ನೆಲೆಯನ್ನ ವಿಚಾರಿಸಿ, ಅವ್ರ ಹತ್ರ ಇರುವಂತಹ ID ಕಾರ್ಡ್ಗಳು ಏನು ಪ್ರೂಫ್ ಇದೆ ಅದನ್ನ ನಿಮ್ಮ ಹತ್ರನೇ ತೆಗೆದಿಟ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಒಂದಷ್ಟು ಮಂದಿ ಬಕ್ರ ಆಗ್ತಾರೆ ಅಥವಾ ಒಂದಷ್ಟು ಎಡವಟ್ಟನ್ನ ಮಾಡ್ತಾರೆ. ಇಂಥ ಇನ್ಸಿಡೆಂಟ್ಗಳೆಲ್ಲವೂ ಕೂಡ ನಡೆಯುತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.